ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಗಡಿಂಗ್ಲಸ್ ತಾಲೂಕಿನ ಮುತ್ನಾಳ್ ಗ್ರಾಮದ 35 ವರ್ಷ ನಂತರ ಮುತ್ನಾಳ್ ಎಸ್ಡಿ ಹೈಸ್ಕೂಲ್ದ ಸ್ನೇಹ ಸಮ್ಮೇಳನ ಜರುಗಿತು. 1990-91ನೇ ಸಾಲಿನ 10ನೇ ತರಗತಿಯ ಬ್ಯಾಚ್ ಮಾಜಿ ವಿದ್ಯಾರ್ಥಿನಿಯರ ಸ್ನೇಹ ಸಮ್ಮೇಳನ ಇತ್ತೀಚೆಗೆ ಜರುಗಿತು. ಈ ಸ್ನೇಹ ಸಮ್ಮೇಳನಕ್ಕೆ ಶ್ರೀಮನ್ ನಿರಂಜನಪ್ಪನು ಸ್ವರೂಪಿ ಜಗದ್ಗುರು ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ ಇವರ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸತೀಶ್ ಘಾಳಿ, IHG ಪುಟಾಣೆ, SM ಬಾಗೇವಾಡಿ, BA ಪೋದ್ದಾರ್ ಮತ್ತು PA ಬಾರೇಗಲ್ಲಿ ಇವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಮೊದಲಿಗೆ ಶಾಲೆಯ ಮಾಜಿ ವಿದ್ಯಾರ್ಥಿನಿಯರು ಮತ್ತು ಈಗ ಇರುವಂತ ಕೊಲ್ಲಾಪುರದ ಮುಖ್ಯಾಧ್ಯಾಪಕ ಇರುವಂತ PS ಘಾಟ್ಗೆ ಇವರು ಎಲ್ಲರಿಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. SD ಹೈಸ್ಕೂಲಿನ ಮಾಜಿ ವಿದ್ಯಾರ್ಥಿಗಳಾದ KT ಪಾಟೀಲ್ ಹಾಗೂ ಮೌಲಾ ಮುಬಾರಕ್ ಸನದಿ, ಕೆಂಪಣ್ಣ ಮುಗುಳಿ ಇವರ ಸಹಾಯದಿಂದ ಗ್ರೀನ್ ಸ್ಕೂಲ್ ಆಗಲಿದೆ ಎಂದು ಈ ಒಂದು ಪ್ರಕಟಣೆಯಲ್ಲಿ ತಿಳಿಸಿದರು. 14 ಶಿಕ್ಷಕರನ್ನು ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಶ್ರೀಫಲ ನೀಡಿ ಗೌರವದಿಂದ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಅವರಿಗೆ PS ಘಾಟ್ಗೆ, ಲಕ್ಷ್ಮೀ ಮುಗುಳಿ ಪ್ರಾಸ್ತಾವಿಕವಾಗಿ ಮಾತನಾಡಿ KT ಪಾಟೀಲ್ ಇವರು ನಿರೂಪಣೆ ಮಾಡಿದರು ಮತ್ತು ನಿರಂಜನ್ ಗೌಳಿ ಇವರು ವಂದನಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮ ಯಶಸ್ವಿ ಆಗಲು ಮೌಲಾ ಮುಬಾರಕ್ ಸನದಿ, ಫಾರೆಸ್ಟ್ ವಿಭಾಗ, ಭೀಮಾ ಕೋಳಿ, ಡಾಕ್ಟರ್ ಮಾರುತಿ ಹುಲಿ, ಗೋದಾವರಿ ಜಾಧವ್, ಪುಷ್ಪಾ ಬೋರಗಲ್ಲಿ, ಸುಖದೇವಿ ಸಿದ್ನಾಯ್ಕ್, ಸವಿತಾ ಮುರುಗುಡೆ, ಶಿವಲೀಲಾ ಪಾಟೀಲ್, ಅಕ್ಕಾತಾಯಿ ಪಾಟೀಲ್ ಮತ್ತು ಮಾಜಿ ವಿದ್ಯಾರ್ಥಿನಿಯರು ಈ ಒಂದು ವಿಶೇಷ ಪರಿಶ್ರಮ ಪಟ್ಟರು. ಶಾಲೆಯ ಮುಖ್ಯಾಧ್ಯಾಪಕ ಶಿವಾಜಿ ಅನಾವರೆ, ಶಿಕ್ಷಕ ವೃಂದದವರು ಮತ್ತು 80ಕ್ಕಿಂತ ಹೆಚ್ಚು ಮಾಜಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಮುತ್ನಾಳ್. ಏನು ಹೇಳಿದ್ರು ಅವಾಗ ಬಂದ್ ಅಂತೀರಿ ಸರ್, ನೀವು ಹೇಳ್ತಿದ್ರಿ ನಾವು ಕೇಳ್ತಿದ್ದಿಲ್ಲ, ಇದೆಲ್ಲ ಅರ್ಥ ಆಗಕತ್ತಿದ್ರಿ ಸರ್. ಅದಕ್ಕೆ ನೀನೇ ತಪ್ಪಿದ ನಿನ್ನ ನಿಜವನು, ನೀನೇ ಸಾಧಿಸಿಕೊಂಡೆ ಯಾದೊಡೆ, ನೀನೇ ಸದ್ಯೋನ್ಮುಕ್ತನೈ ರಾಮಯ್ಯ ಕೇಳೆಂದ. ಎಷ್ಟು ಚಂದ ಉದಾಹರಣೆ ಕೊಡ್ತಾರ ಅವರು. ಅಂದ್ರೆ ಒಂದು ಆನೆ ಕೆಸರಿನಲ್ಲಿ ಬಿತ್ತು ಅಂದ್ರೆ ಯಾರು ಎತ್ತೀರಿ? ಎಲ್ಲರೂ ದಷ್ಟು ಕೊಟ್ಟಿದ್ರಲ್ಲ, ನಮಗೆ ಕೆಳಗಿಲ್ಲ, ಯಾರು ಎತ್ತೀರಿ? ಯಾರ ಎತ್ತಕ್ಕಾಗಲ್ಲ. ಅದು ತನ್ನ ಭುಜಬಲ ಶಕ್ತಿಯಿಂದ ಎದ್ದು ಹೊರಗೆ ಬರ್ತದೆ. ಉದಾಹರಣೆ ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡ್ರಿ ಅವರು. ಅಂದ್ರೆ ಆನೆ ಕೆಸರಿನಲ್ಲಿ ಬಿದ್ದರೆ ಅದು ಎತ್ತಕ್ಕಾಗೋದಿಲ್ಲ, ಅದು ತನ್ನ ಭುಜಬಲ ಶಕ್ತಿಯಿಂದ ಹೊರಗೆ ಬರ್ತದೆ. ಅದಕ್ಕೆ ನಮಗವರು ಒಂದು ಉದಾಹರಣೆ ಹೇಳ್ತಾರೆ, ನೀನೇ ತಪ್ಪಿದ ನಿನ್ನ ನಿಜವನು. ನಾವು ಕೆಸರಿನಾಗ ಬೀಳ್ತೀವಿ ಅಲ್ಲ, ಯಾವುದು? ಶಿಷ್ಯರು ಬಹಳ ಜನ ಇದ್ರಿ, ಗುರುಗಳು ಬಹಳ ಜನ ಇದ್ದಾರೆ. ಹೇಳಿಲ್ಲ ಅವ್ರಿಗೆ ಅಂದ್ರೆ ಗುರುಗಳು ಚಲೋ ಕಲ್ಚರ್ ನೋಡ್ತೀವ. ಅಂದ್ರೆ ಅಜ್ಞಾನವೆಂಬ ಕತ್ತಲಿಗೆ ಹೋಗ್ತೀವಿ ನಾವು, ಕೆಸರಿನಾಗ ಹೋಗ್ತೀವಿ ನಾವು. ಎಲ್ಲೆಲ್ಲೋ ಯಾರ್ಯಾರ್ದೋ ಮಾತನ್ನ ಕೇಳ್ತೀವಿ ನಾವು. ಕೇಳಿ ಆ ಕಡೆ ಈ ಕಡೆ ಎಲ್ಲೋ ಕೆಸರಿನಾಗೆ ಬೀಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ. 60 ಮಾರ್ಕ್ಸ್ ತಗೊಳವು 30 ಮಾರ್ಕ್ಸ್ಗೆ ಬರ್ತಾನೆ. ಯಾಕೆ ಬರ್ತಾನೆ? ಕೆಸರಿನಾಗ ಬೀಳ್ತಾನವ. ಮಾಸ್ತರ್ ಹೇಳಿದ್ದ, ಗುರುಗಳು ಹೇಳಿದ್ದ ಕೇಳೋದಿಲ್ಲ. ಯಾಕೆಂದ್ರೆ ಕೇಳುವಂತ ಅವಸ್ಥೆ ಅವಾಗ ಇರೋದಿಲ್ಲ. ಸರ್ ಹೇಳ್ತಾರೆ ತಗೋ ನೋಡೋಣ ಮುಂದೆ, ಹಿಂಗಂತೀವಿ ನಾವು. ಪರೀಕ್ಷೆಗೆ ಹೆಚ್ಚು ಕಡಿಮೆ ಆದ್ರೂ ಕೂಡ ಸರ್ ಆದ್ರೂ ಕರೀತಾರೆ, ಮತ್ತವ್ರು ಬೈಯಲ್ಲ. ಅವರು ಗುರುಗಳು ಕರೀತಾರೆ. ಕರೆದು ಯಾಕೆ ಹೋತ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಆಗ್ಯಾವಲ್ಲ, ಮುಂದಿನ ಸತಿ ಮಾರ್ಕ್ಸ್ ಚಲೋ ಮಾಡಿಕೊಳ್ಳೋ ಅಂತ ಮತ್ತೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಆನೆ ಕೆಸರೊಳಗದ್ದಿ ಬಿದ್ದೊಡೆ. ನಾವು ತಪ್ಪಿರ್ತೀವಿ, ತಪ್ಪಲ್ಲ ಅಂತಲ್ಲ. ಅಂದ್ರೆ ಮನುಷ್ಯನೇ ತಪ್ಪನು, ಪ್ರಾಣಿ ತಪ್ಪೋದಿಲ್ಲ. ಬೇಕಾದ ಪ್ರಾಣಿ ಇರಲಿ. ನಿಮ್ಮ ಮನೆಗೆ ಒಂದು ಆಕಳ ಬರುತ್ತೆ ಅಂತ ತಿಳ್ಕೊಳ್ರಿ. ಬಂದಾಗ ಬೆಳಗ್ಗೆ ಬಂದಾಗ ನಿಮ್ಮ ಮನೆ ಬಂದು ಹೊಂಟಿತ್ತು ಅಂದ್ರೆ ಸುಮ್ಮನೆ ಒಂದು ರೊಟ್ಟಿ ಕೊಟ್ಬಿಡ್ರಿ, ಅವತ್ತು ಸಾಕು. ಒಂದು ದಿವಸ ಒಂದು ರೊಟ್ಟಿ ಕೊಟ್ಬಿಡ್ರಿ ಸಾಕು. ಮರುದಿವಸ ನೀವು
ನೀವು ಹೇಳೋದು ಬೇಡ, ಸುಮ್ಮನೆ ನಿಲ್ತೈತೆ ಬಂದಲ್ಲಿ. ಗುರುದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗುರುಗಳಿಗೂ ನಮಸ್ಕರಿಸುತ್ತಾ, ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಶರಣಾರ್ಥಿ. 1991ರ 10ನೇ ತರಗತಿಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಗಳ ವತಿಯಿಂದ ಈ ಸನ್ಮಾನ ಪತ್ರವನ್ನು ಓದುತ್ತೇನೆ. ಗುರುಚರಣದ ಮಣ್ಣು ಅದೇ ನಮ್ಮ ಕಣ್ಣು, ಗುರುಚರಣದ ಬಿಂದು ಅದೇ ನಮ್ಮ ಕ್ಷಿರಸಿಂಧು, ಗುರುಚರಣಗಳ ಧ್ಯಾನ ಅದೇ ನಮ್ಮ ಸಂಧ್ಯಾ ಸ್ನಾನ. ಕಾಲ ಯಾವತ್ತೂ ಯಾರಿಗಾಗಿಯೂ ನಿಲ್ಲುವುದಿಲ್ಲ, ಏಕೆಂದರೆ ಅದು ಸ್ನೇಹಮಯಿಯಲ್ಲ. ನಮ್ಮ ಸಂಬಂಧವೂ ಆಗುವುದಿಲ್ಲ. ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ನಡೆದುಕೊಳ್ಳುವರು ಅವರು ರಚನಾತ್ಮಕ ಕೆಲಸದ ಕಡೆಗೆ ಹೆಜ್ಜೆ ಹಾಕುವರು ಮತ್ತು ಅವರು ಅವಿಶ್ರಾಂತವಾಗಿ ಧಾವಿಸುತ್ತಲೇ ಇರುವಂತವರು. ಧಾವಿಸುವ ಕಾಲಕ್ಕೆ ನಿಮ್ಮ ಭಕ್ತರ ಪಾಲಿಗೆ ಯಾವುದೇ ಸಂಕಟ ದುಃಖ ತಾಗಬಾರದೆಂದು ತಮ್ಮ ಆಶಯ. ಸದೈವ ಭಕ್ತರೊಂದಿಗೆ ಆತ್ಮೀಯತೆಯಿಂದ ಕಾಳಜಿ ಮಾಡುತ್ತಾ ತಮ್ಮ ಎಲ್ಲ ಭಕ್ತರ ಆಯುಷ್ಯವಿಡೀ ಸುಖ ಸಮಾಧಾನದಿಂದ ಇರಬೇಕೆಂಬುದು ತಮ್ಮ ಗುರಿ. ವೃಕ್ಷಗಳಂತೆ ತಲೆ ಮೇಲೆ ಬಿಸಿಲು ಸೋಸುತ್ತ ಇತರರಿಗೆ ನೆರಳು ನೀಡುವವರಾದ ತಾವು ತಮ್ಮ ಮುಖದಲ್ಲಿ ಸದಾ ಮುಗುಳ್ನಗೆ ಬೀರುತ್ತ ಸತತವಾಗಿ ಭಕ್ತರ ಬಗ್ಗೆ ಚಿಂತನೆ ಮಾಡುತ್ತಿರುವ ತಾವು ತ್ರಿವಿಧ ದಾಸೋಹಿ ಶ್ರೀಮನ್ ನಿರಂಜನ ಪ್ರಣಮ್ಯ ಸ್ವರೂಪಿ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ನಿಡಸೋಶಿ ಸಿದ್ಧ ಸಂಸ್ಥಾನ ಮಠ ನಿಡಸೋಶಿ ನಮ್ಮೆಲ್ಲರ ಗುರುಸ್ಥಾನ. ತಾವು ನಿಡಸೋಶಿ ಸಂಸ್ಥಾನ ಮಠದ ಮಠಾಧಿಪತಿ, ಯೋಗ ಪ್ರೇಮಿ, ಕೃಷಿ ಪ್ರೇಮಿ, ಶಿಕ್ಷಣ ಪ್ರೇಮಿ, ಸಾಹಿತ್ಯ ಪ್ರೇಮಿ, ಕಲಾಕಾರರ ಆಶ್ರಯದಾತರು ಹಾಗೆ ಸಂಗೀತ ಪ್ರೇಮಿಗಳು ಆಗಿದ್ದೀರಿ. ಸನ್ 1980ರಲ್ಲಿ ಬಾಗಲಕೋಟೆಯಲ್ಲಿರುವ ಚರಂತಿ ಮಠಕ್ಕೆ ಆಗಮನ. ತದನಂತರ ಶ್ರೀಮನ್ ನಿರಂಜನ ಪ್ರಣಮ್ಯ ಸ್ವರೂಪಿ ಜಗದ್ಗುರು ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಗಳು ಪಂಚಮಹಾಭೂತಗಳಲ್ಲಿ ವಿಲೀನರಾದ ನಂತರ ದಿನಾಂಕ 20/7/1987ರಲ್ಲಿ ನಿಡಸೋಶಿಯ ಶ್ರೀ ದುರುದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಮಠಾಧಿಪತಿಗಳಾಗಿ ಪೀಠಾಸೀನರಾಗಿದ್ದೀರಿ. ಅಲ್ಪ ಸಮಯದಲ್ಲಿಯೇ ಭಕ್ತರ ಕಣ್ಮಣಿಗಳಾಗಿ ವಿಶಾಲವಾಗಿ ಬೆಳೆದು ತಾವು ಭಕ್ತರ ಮನಸ್ಸಿನಲ್ಲಿ ಮನೆ ಮಾಡಿದ್ದೀರಿ. ಮುತ್ನಾಳ ಗ್ರಾಮ ದೈವತ ಶ್ರೀ ದುರುದುಂಡೇಶ್ವರ ಮಠದ ಜೀರ್ಣೋದ್ಧಾರ ಕೈಗೊಂಡು ಭಕ್ತಾದಿಗಳ ಅಪೇಕ್ಷೆಯನ್ನು ಪೂರೈಸಿದ್ದೀರಿ. ಗ್ರಾಮಸ್ಥರ ಮನೆಗಳಿಗೆ ತೆರಳಿ ಆಶೀರ್ವಾದ ನೀಡಿ ಭಕ್ತರಿಂದ ದಾನಿಗಳನ್ನು ಪಡೆದು ಪ್ರಸಾದ ಸತ್ರ, ಕಲ್ಯಾಣ ಮಂಟಪ, ನೂತನ ನೀರು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಟ್ಯಾಂಕು, ರಕ್ಷಣಾ ಬೇಲಿ ಇತ್ಯಾದಿಗಳನ್ನು ಸೃಷ್ಟಿಸಿ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದ್ದೀರಿ. ಆಗ ಗ್ರಾಮದಲ್ಲಿ ಮತ್ತು ಹೊಲಗಳಲ್ಲಿಗೂ ಪಾದಯಾತ್ರೆ ಕೈಗೊಂಡು ಪಾದಪೂಜೆಯಂತ ಸಂಸ್ಕಾರದ ಬೀಜವನ್ನು ಭಕ್ತರ ಮನದಾಳದಲ್ಲಿ ಮೂಡಿಸಿದ್ದೀರಿ. ಇವೆಲ್ಲವುಗಳನ್ನು ಅನೇಕ ಮಠಾಧಿಪತಿಗಳನ್ನು ಆಮಂತ್ರಿಸಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿ ಲೋಕಾರ್ಪಣೆ ಮಾಡಿ ಗ್ರಾಮಾಭಿವೃದ್ಧಿಯನ್ನು ಸಾಧಿಸಿ ಮುತ್ನಾಳ ಗ್ರಾಮದಲ್ಲಿ ಇತಿಹಾಸವನ್ನೇ ರಚಿಸಿದ್ದೀರಿ. ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದದ ವಿವೇಕವೆಂಬ ದೀಪದ ಅಖಂಡ ಪ್ರಕಾಶ ನಮಗೆ ಯಾವತ್ತೂ ಸನ್ಮಾರ್ಗ ಸತ್ಕಾರ್ಯ ಮಾಡುವಂತೆ ಪ್ರೇರಿಸುತ್ತದೆ. ತಮ್ಮ ಪ್ರಕಾಶವು ನಮಗೆಲ್ಲರಿಗೂ ಸದಾ ಚೈತನ್ಯವನ್ನು ನೀಡುತ್ತದೆ. ತಮ್ಮ ಅಂತಃಕರಣವು ಚಂದನದಂತೆ ಇದೆ. ತಾವು ಸೃಷ್ಟಿಸಿದ ವಾರ್ಷಿಕ ಅನ್ನದಾಸೋಹ, ಜ್ಞಾನದಾಸೋಹಗಳನ್ನು मुतनाळद श्री दुर्दुंडेश्वर मठद अविरत अरे मला अजून तुला पाठ आहे का मॅडम? अजून ते वाक्य मला पाठ आहे, गो ब्राह्मण पती पालक क्षत्रिय कुलावंत सेवा, अजून मला पाठ आहे. पण ते भाषण मॅडम मी म्हणू शकलो नाही. मला ते त्यावेळेस धाडस नव्हतं माईकवर उभं स्टेजवर उभं राहायचं. एक वाईट म्हटलं मी स्टेजवरून जाऊन खाली बसलो. नाही मॅडम मला जमणार नाही. अरे मग तुला सगळं पाठ आहे का उभं राहत नाहीस? असं प्रत्येक वाक्य त्यांनी मला लढून घेतलं होतं. त्या माझ्या आवडत्या शिक्षिका दड्डी मॅडम, कानडे सर, त्यानंतर गुरव सर आज या ठिकाणी उपस्थित नाही आहेत. पी पोद्दार सर, एस पाटील सर, एम.जी. कुंभार सर उपस्थित नाही आहेत. माननीय एम.जी. पुजारी सर, एम.बी. गुरगुंजी सर, सी.एस. मठपती सर, व्ही.एम. चौगुले सर, एम.आर. पाटील सर, एम.आर. आर्य मुरगी सर, उपस्थित सर्व माझ्या मित्र मैत्रिणी बंधू भगिनींनो,
आपण सर्वजण या कार्यक्रमाला आवर्जून उपस्थित राहिला या सर्वांचं मी, तसेच पत्रकार मंडळी या सर्वांचं मी आमच्या 90-91 बॅचच्या वतीनं सहज स्वागत करतो. सर म्हणाले की 2030 साली सुवर्ण वर्ष आहे. सर शाळा बघायला खूप सुंदर आहे इमारत, पण थोडं हिरवळ कमी आहे. तर 2030 साली या ठिकाणी आपण हे संपूर्ण वातावरणामध्ये सुंदर कार्यक्रम बाहेर घ्यायचा आहे ग्राउंडवरती. त्यासाठी जवळजवळ 100 झाडं माझ्याकडून मी आज या ठिकाणी देतो. ते झाडांचं काम आपण करूया. 100 झाडं मी पोच करतो. ते कधी आहे तुम्ही सांगा फक्त, तर मी तुम्हाला पोच करतो. आणि संधीकडून 100 झाडं, 100 रोपांनी या ठिकाणी दोघांनी म्हणून 200 रोपं, मी कंपाना मुलीकडून 100. तर एक कुठं लावायचं, कसं लावायचं, आपण हे सुंदर आपण बाग तयार करूया. त्या बागेमध्ये आपण सुंदर कार्यक्रम करूया. तसेच मगाशी सुखदेवांनी 5000 रुपये दिले स्वामीजींना, ते स्वामीजींनी 5000 रुपये शाळेसाठी दिलेले आहेत. ते आदरणीय पुण्यात संत स्वीकार वाचन विनंती करतो. अनावर संजय देवा का, ठीक आहे, आपण अनावर संजय ते सुपूर्द करतो. धन्यवाद. आणि घडवले त्या गुरुजनांचा गौरव सोहळा गेले 35 वर्षानंतर एकत्र आहेत मंडळी. याचं संपूर्ण श्रेय आमच्या गुरुजनांना म्हणतात. शिष्य कसा असावा, गुरु कसा असावा, शिष्य कसा असावा, तर असं शिष्य असावं. का गुरुजनांचं ऋण करणारे, ऋण व्यक्त करणारे शिष्य आहेत. आणि गुरु कसा असावा, गुरु हा सुद्धा शिष्याचा पारायण करणारा असावा. म्हणून हा सोहळा आम्ही संपन्न करत आहोत. मी या बचुसुपुत्र नागोजी पाटणकर या प्रशालेचा आणि पुजारी सर, गुलगुंजी सर, तुम्ही इंग्रजी शिकवला, परिश्रम घाटी गेला. तुमच्या इंग्रजी ज्ञानाची शिदोरी घेऊन